ಕಮಿಷನ್ ಸೆಕೆಂಡ್ ರಿಪೋರ್ಟ್ ರೆಡಿಯಾಗಿ ರಿಪೋರ್ಟನ್ನು ಜೋರಾಗಿ ಹೊಡಿಬೇಕು, ಚಪ್ಪಾಳೆ ಸಾಕಾಗೋದಿಲ್ಲ ಅದು. ಈಗಾಗಲೇ 7th ಪೇನಲ್ಲಿ 25,000 ಜಾಸ್ತಿ ಆಗಿದೆ, 50-75,000ವರೆಗೆ ಜಾಸ್ತಿ ಆಗಿದೆ ಕ್ಯಾಡರ್ ವೈಸ್. ಈಗ ಸೆಂಟ್ರಲ್ ಪೇ ಕಮಿಷನ್ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ, ಕುಟುಂಬ ಪಿಂಚಣಿದಾರರಿಗೆ, ನಿಗಮ ಮಂಡಳಿಯ ನೌಕರರು, ಗುತ್ತಿಗೆ ನೌಕರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಮೊದಲೇ ಹೇಳಿದ ಹಾಗೆ 7th ಪೇ ಕಮಿಷನ್ನ 2ನೇ ಹಾಗೂ ಅಂತಿಮ ವರದಿ ಜಾರಿಯಾಗ್ತಾ ಇದೆ. 2ನೇ ಹಾಗೂ ಅಂತಿಮ ವರದಿ ಜಾರಿಯಾದ ನಂತರ ರಾಜ್ಯ ಸರ್ಕಾರಿ ನೌಕರರ ಸಂಬಳಗಳು ಎಷ್ಟು ಹೆಚ್ಚಳ ಆಗತ್ತೆ, ಭತ್ಯೆಗಳು ಎಷ್ಟು ಹೆಚ್ಚಳ ಆಗತ್ತೆ, ಪಿಂಚಣಿದಾರರ ಪಿಂಚಣಿ ಸೌಲಭ್ಯಗಳಲ್ಲಿ ಏನೇನು ಬದಲಾವಣೆಗಳಾಗತ್ತೆ, ಕುಟುಂಬ ಪಿಂಚಣಿದಾರರ ಸೌಲಭ್ಯಗಳು ಅವರ ಬೇಡಿಕೆಗಳು ಹೆಚ್ಚಳ ಆಗತ್ತಾ, ಪಿಂಚಣಿದಾರರ ಪ್ರಮುಖ ಬೇಡಿಕೆಯಾದಂತಹ 10% ಅಡಿಷನಲ್ ಪೆನ್ಷನ್ ಬಗ್ಗೆ ಏನಾದರೂ ವಿಶೇಷವಾದ ಮಾಹಿತಿಗಳು ಸಿಗತ್ತಾ, ವಿಶೇಷವಾದ ಗುಡ್ ನ್ಯೂಸ್ ಸಿಗತ್ತಾ, ಪಿಂಚಣಿ ಸೌಲಭ್ಯಗಳು ವೈಜ್ಞಾನಿಕವಾಗಿ ಸಿಗತ್ತಾ ಅನ್ನೋದ್ರ ಬಗ್ಗೆ ಈ ದಿನ ಒಂದು ಚರ್ಚೆಯನ್ನು ಮಾಡೋಣ. ಈ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ಪಿಂಚಣಿದಾರರಿಗೆ ಯಾಕೆ ಅನ್ಯಾಯನ ಮಾಡ್ತಾ ಇದೆ? 7th ಪೇ ಕಮಿಷನ್ನು 2 ವರ್ಷ ಲೇಟಾಗಿ ಇಂಪ್ಲಿಮೆಂಟ್ ಆಯಿತು, ಅಲ್ಲಿ 2 ವರ್ಷ ಲಾಸ್ ಆಯಿತು. 2 ವರ್ಷ ಲೇಟಾಗಿ ಇಂಪ್ಲಿಮೆಂಟ್ ಆದರೂ ಕೂಡ ಇನ್ನೂ ಸುಮಾರು 30 ಶಿಫಾರಸುಗಳು ಜಾರಿಯಾಗಲು ಬಾಕಿ ಇದೆ, ಇದುವರೆಗೂ ಜಾರಿಯಾಗಿಲ್ಲ. ಒಂದು ಪೇ ಕಮಿಷನ್ನ ಅವಧಿ 5 ವರ್ಷ, 2022ರಿಂದ ಇಂಪ್ಲಿಮೆಂಟ್ ಆಗ್ತಾ ಹೋದರೆ ಅದು 2027ಕ್ಕೆ ಕ್ಲೋಸ್ ಆಗತ್ತೆ. ಅಲ್ಲಿಂದ ಮತ್ತೆ ನಮಗೆ 8th ಪೇ ಕಮಿಷನನ್ನು ಕೊಡಬೇಕು. ಆದರೆ 7ನೇ ವೇತನ ಆಯೋಗದಲ್ಲೇ ಶಿಫಾರಸು ಮಾಡಿದೆ, ಮತ್ತೆ 8th ಪೇ ಕಮಿಷನ್ನಿನ ಅವಶ್ಯಕತೆ ಇಲ್ಲ, ಸೆಂಟ್ರಲ್ ಪೇ ಏನಿದೆ ಅದನ್ನು ಕೊಡಬೇಕು ಅಂತ. ಸೆಂಟ್ರಲ್ ಪೇ 2027ಕ್ಕೆ ಇಂಪ್ಲಿಮೆಂಟ್ ಆಗತ್ತೆ. 2027ಕ್ಕೆ ಸೆಂಟ್ರಲ್ ಪೇ ಇಂಪ್ಲಿಮೆಂಟ್ ಆದ ತಕ್ಷಣ ಯಾವೆಲ್ಲ ಹೊಸ ಸೌಲಭ್ಯಗಳು ನಮಗೆ ಸಿಗುತ್ತೆ, 7ನೇ ವೇತನ ಆಯೋಗದ 2ನೇ ವರದಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ತಿಳಿಸಿದ್ದಾರೆ. ಅದನ್ನು ನೋಡಿ ಅದ್ರ ಮೇಲೆ ವಿಶ್ಲೇಷಣೆ ಮಾಡೋಣ. ಈಗಾಗಲೇ ಪೇ ಕಮಿಷನ್ ಸೆಕೆಂಡ್ ರಿಪೋರ್ಟ್ ರೆಡಿಯಾಗಿ ರಿಪೋರ್ಟನ್ನು ಜೋರಾಗಿ ಹೊಡಿಬೇಕು, ಚಪ್ಪಾಳೆ ಸಾಕಾಗೋದಿಲ್ಲ ಅದು. ಈಗಾಗಲೇ 7th ಪೇನಲ್ಲಿ 25,000 ಜಾಸ್ತಿ ಆಗಿದೆ, 50-75,000ವರೆಗೆ ಜಾಸ್ತಿ ಆಗಿದೆ ಕ್ಯಾಡರ್ ವೈಸ್. ಈಗ ಸೆಂಟ್ರಲ್ ಪೇ ಕಮಿಷನ್ 27 ರಾಜ್ಯದಲ್ಲಿ ಸೆಂಟ್ರಲ್ ಪೇ ಕಮಿಷನ್ ಇದೆ. ನಾನು ಈ ಸಲ ತೀರ್ಮಾನ ಮಾಡಿದ್ದೇವೆ, 2026-27ರಲ್ಲಿ ಕೇಂದ್ರ ಸರ್ಕಾರಿ ನೌಕರ ವೇತನ ಪರಿಷ್ಕರಣೆ ಆಗ್ತಿದೆ. ಅದಾದಮೇಲೆ ನಮ್ಮಲ್ಲೂ ಆಗಬೇಕು ಅಂತೇಳಿ 7th ಪೇ ಕಮಿಷನ್ ಡಾಕ್ಟರ್ ಸುಧಾಕರ್ ಅವರು ಪೇ ಕಮಿಷನ್ ಚೇರ್ಮನ್ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿದ್ದಾರೆ. ಮುಂದೆ ಸೆಂಟ್ರಲ್ ಗೌರ್ಮೆಂಟ್ ಪೇ ರಿವೈಸ್ ಮಾಡಿದಾಗ ಕರ್ನಾಟಕದಲ್ಲೂ ಕೂಡ ಕೇಂದ್ರ ಮಾದರಿಯ ವೇತನವನ್ನು ನೀಡಬೇಕು ಅನ್ನೋದನ್ನ ಶಿಫಾರಸನ್ನು ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಅರ್ಧ ಕೆಲಸ ಮುಗಿದಿದೆ. ಮತ್ತೆ ಸರ್ಕಾರದ ಮನವೊಲಿಸಿ 1 ವರ್ಷ, 1.5 ವರ್ಷ, 2 ವರ್ಷದಲ್ಲಿ ನಿಮಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸಿದ್ರೆ ಮತ್ತೆ 25,000 ಸಂಬಳ ಜಾಸ್ತಿ ಆಗ್ತದೆ. ಅವ್ರಿಗೆ 5% ಡಿಎ ಕೊಟ್ಟರೆ ನಮಗೆ 5 ಕೊಡುತ್ತೆ. ಒಂದು ಪೇ ಕಮಿಷನ್ 8, 10, 12% ಡಿಎಗಳನ್ನು ಕಳ್ಕೊಳ್ತಿದ್ದೀವಿ. ಈಕ್ವಲ್ ಡಿಎ ಸಿಗುತ್ತೆ, ಈಕ್ವಲ್ HRA ಸಿಗುತ್ತೆ, ಅದರ ಬೆನಿಫಿಟ್ ಸಿಗುತ್ತೆ. ಬಹಳ ವರ್ಷಗಳ ಕನಸು ಈಡೇರಿದಂತಾಗುತ್ತೆ. ಅದು ನಮ್ಮ ಬಹುಮುಖ್ಯವಾಗಿರುವಂಥ ಬೇಡಿಕೆ ಅನ್ನುವಂಥದ್ದನ್ನು ಹೇಳ್ತಾ 100ಕ್ಕೆ 100 ಇನ್ನೊಂದು 2 ವರ್ಷದೊಳಗೆ ಸೆಂಟ್ರಲ್ ಪೇ ಕಮಿಷನ್ ಕೊಡಿಸುವಂಥ ಕೆಲಸವನ್ನ ನಾವು ನೀವೆಲ್ಲರೂ ಕೂಡ ಸೇರಿ ಮಾಡೋಣ ಅನ್ನೋದನ್ನ ತೀರ್ಮಾನವನ್ನು ಇವತ್ತಿನ ವೇದಿಕೆಯಲ್ಲಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಇಷ್ಟು ಡಿಮ್ಯಾಂಡ್ ಆದ್ಮೇಲೆ ಇನ್ನ ಸಣ್ಣ ಪುಟ್ಟ ವಿಚಾರಗಳಿದೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿ ಅವರು ಇದುವರೆಗೆ ಹೇಳಿರೋಂಥ ಎಲ್ಲ ಮಾತುಗಳು ಸತ್ಯ. ಇದನ್ನು ನಾನು ಕೂಡ ಚೆಕ್ ಮಾಡಿದ್ದೀನಿ. 7th ಪೇ ಕಮಿಷನನ್ನು ವರದಿಯನ್ನು ನಾನು ಪರಿಶೀಲನೆ ಮಾಡಿದಾಗ ಡಾಕ್ಟರ್ ಸುಧಾಕರ್ ರಾವ್ರವರ ನೇತೃತ್ವದ 7th ಪೇ ಕಮಿಷನ್ ಒಂದು ಅಂಶವನ್ನು ತಿಳಿಸಿದೆ. 2027ರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯ ವೇತನವನ್ನು ಕೊಡಬೇಕು ಅನ್ನೋದು ಇದೆ.
1/8/2024 ನಮಗೆ 7th ಪೇ ಕಮಿಷನ್ ಇಂಪ್ಲಿಮೆಂಟ್ ಆಯಿತು. 27.5% ಸ್ಪ್ಲಿಟ್ಮೆಂಟ್ ಸಿಕ್ತು, ಪ್ಲಸ್ ಬೇಸಿಕ್ ಎಲ್ಲ ಮರ್ಜ್ ಆಗಿ ಹೊಸ ಬೇಸಿಕ್ ಸಿಕ್ತು. ಆದರೆ ಅಲ್ಲಿ 18% ಹೆಚ್ಚುವರಿ DA ಕೊಡೋದ್ರ ಬಗ್ಗೆ ಯಾವುದೇ ಪ್ರಸ್ತಾವನೆ ಇರಲಿಲ್ಲ. ಈ ಬಗ್ಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಮನವಿಯನ್ನು ಮಾಡಿಕೊಂಡು ಸುಪ್ರೀಂ ಕೋರ್ಟ್ಗೆ ಕೂಡ ಹೋಗಿ ಹೋರಾಟವನ್ನು ಮಾಡಿದ್ದು. ಅದರ ಪ್ರತಿಫಲವಾಗಿ ನಮಗೆ 18 ಮಂತ್ಸು DA ಸಿಗುವಂಥ ಚಾನ್ಸಸ್ ಇದೆ. ಅದೇ ರೀತಿ 7ನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿದರು. ಏನು ಶಿಫಾರಸು ಅಂದರೆ, ಕೇಂದ್ರ ಸರ್ಕಾರದಲ್ಲಿ ಆಲ್ಮೋಸ್ಟ್ ಆಲು ಈಗ 80 ವರ್ಷದ ಮೇಲ್ಪಟ್ಟ ನೌಕರರಿಗೆ 20, 30, 40, 50, 100%ವರೆಗೂ ಏಜ್ ಬೇಸಿಸ್ಸು ಹೆಚ್ಚುವರಿ ಪಿಂಚಣಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ. ಆದರೆ 7th ಪೇ ಕಮಿಷನ್ನು ತನ್ನ ರಿಪೋರ್ಟ್ನಲ್ಲಿ 70 ವರ್ಷದಿಂದ 80 ವರ್ಷದ ಅವಧಿಯಲ್ಲಿ ಇದ್ದಂಥ ಸರ್ಕಾರಿ ನೌಕರರಿಗೆ 10% ಅಡಿಷನಲ್ ಪೆನ್ಷನ್ನನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡಿತ್ತು. ಈ ಶಿಫಾರಸು ಇದುವರೆಗೂ ಜಾರಿಯಾಗಿಲ್ಲ. ಈಗ ಹೆಚ್ಚು ಕಡಿಮೆ ಇನ್ನೊಂದು ವರ್ಷ ಆದರೆ 7th ಪೇ ಕಮಿಷನ್ನೇ ಕಂಪ್ಲೀಟ್ ಆಗಿಬಿಟ್ಟು 8th ಪೇ ಕಮಿಷನ್ ಮಾರುತ್ತೆ. ಆದರೆ 7th ಪೇ ಕಮಿಷನನ್ನು ರಿಪೋರ್ಟು ಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಿಲ್ಲ. ಅದೇ ಸಮಯದಲ್ಲಿ ಏನು ಫಸ್ಟು ರಿಪೋರ್ಟನ್ನು ಸಲ್ಲಿಕೆ ಮಾಡಿದಾಗ ಚುನಾವಣೆ ನೀತಿ ಸಂಹಿತೆ ಇತ್ತು. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬರಲಿಲ್ಲ. ಚುನಾವಣಾ ನೀತಿ ಸಂಹಿತೆ ಸಮಯದಲ್ಲೇ ಸುಧಾಕರ್ ರಾವ್ರವರ ನೇತೃತ್ವದ 7ನೇ ವೇತನ ಆಯೋಗ ತನ್ನ 2ನೇ ರಿಪೋರ್ಟನ್ನು ಸಲ್ಲಿಕೆ ಮಾಡಿತು. ಈ 2ನೇ ರಿಪೋರ್ಟ್ನಲ್ಲಿ ಏನಿದೆ ಅದು ಇಂಪಾರ್ಟೆಂಟ್. ಯಾವೆಲ್ಲ ಅಂಶಗಳನ್ನು ಶಿಫಾರಸು ಮಾಡಿದೆ ಅನ್ನೋದನ್ನ ನಾವು ಬೆಳಕು ಚೆಲ್ಲಬೇಕು. ಇದುವರೆಗೂ 2ನೇ ಹಾಗೂ ಅಂತಿಮ ವರದಿಯಲ್ಲಿ ಯಾವ್ಯಾವ ಅಂಶಗಳನ್ನು ಸೇರಿಸಿದರೆ ಯಾರಿಗೆ ಎಷ್ಟು ಸಂಬಳಗಳು, ಭತ್ಯೆಗಳು ಎಷ್ಟು ಹೆಚ್ಚಳ ಆಗತ್ತೆ, ಆಡಳಿತ ಸುಧಾರಣೆ ಯಾವ ರೀತಿಯಲ್ಲಿ ಆಗತ್ತೆ ಅನ್ನೋದ್ರ ಬಗ್ಗೆ ಇದುವರೆಗೂ 2ನೇ ವೇತನ ವರದಿಯನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ. 2ನೇ ವರದಿಯಲ್ಲಿ 2ನೇ ಹಾಗೂ ಅಂತಿಮ ವರದಿಯಲ್ಲಿ ಸರ್ಕಾರಿ ನೌಕರರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಆದಷ್ಟು ಶೀಘ್ರದಲ್ಲೇ ಸಿಗತ್ತೆ ಅಂತ ಹೇಳಿ ನೌಕರ ಸಂಘದ ಅಧ್ಯಕ್ಷರು ಹೇಳೋ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಒಂದು 25,000 ರೂಪಾಯಿ ಪ್ರತಿಯೊಬ್ಬರಿಗೂ ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದು ಆಗಲಿ ಅಂತಲೇ ನಾವೆಲ್ಲ ಬಯಸ್ತೀವಿ. ಯಾಕೆಂದರೆ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು, ತುಳಿತಕ್ಕೆ ಒಳಗಾದವರು, ಅವರಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ಹಾಗಾಗಿ ಅವ್ರಿಗೆ ಕೊಡಬೇಕು. ಅದ್ರ ಜೊತೆಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರು 1/7/2022ರಿಂದ 31/7/2024 ನಡುವೆ ಯಾರ್ಯಾರು ರಿಟೈರ್ಡ್ ಆಗಿದ್ರು ಅವರಿಗೆ 7th ಪೇ ಕಮಿಷನ್ ಆಧಾರದಲ್ಲೇ ಪಿಂಚಣಿ ಸೌಲಭ್ಯಗಳನ್ನು ಕೊಡಬೇಕು. ಅವರಿಗೆ 6th ಪೇ ಕಮಿಷನ್ ಆಧಾರದಲ್ಲಿ ಪಿಂಚಣಿಗಳನ್ನು ಕೊಡಬಾರ್ದು. ಅದ್ರ ಜೊತೆಯಲ್ಲಿ NPS ಎಂಬ ಭೂತವನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಬೇಕು ಅಂತೇಳಿ ಹಲವಾರು ಹೋರಾಟಗಳನ್ನು ಮಾಡಿದ್ರು ಕೂಡ ಇದುವರೆಗೂ NPS ಅನ್ನು ರದ್ದುಪಡಿಸಿ OPS ಅನ್ನು ಜಾರಿ ಮಾಡಿಲ್ಲ. ತಕ್ಷಣ OPS ಅನ್ನು ಜಾರಿ ಮಾಡಬೇಕು. 18 ಮಂತ್ಸ್ DAಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. 2ನೇ ವರದಿಯನ್ನು ಅಂಗೀಕಾರ ಮಾಡಿ ರಾಜ್ಯ ಸರ್ಕಾರ ತಕ್ಷಣ ತನ್ನ ನೌಕರರಿಗೆ ಸಂಬಳ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು. ಹೆಚ್ಚುವರಿ ಪಿಂಚಣಿ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಕೇಂದ್ರ ಸರ್ಕಾರಿ ನೌಕರರಿಗೂ ಹಾಗೂ ರಾಜ್ಯ ಸರ್ಕಾರಿ ನೌಕರರಿಗೂ ಈಗ 40% ಇದೆ. ಅವ್ರದ್ದು 8th ಪೇ ಕಮಿಷನ್ ಆದರೆ ಹೆಚ್ಚು ಕಡಿಮೆ 100%. ಅಂದರೆ ನಾವು 50,000 ಸಂಬಳ ತಗೊಳ್ತಾ ಇದ್ದರೆ ಅವರಿಗೆ 1,00,000ವರೆಗೂ ಸಂಬಳ ಸಿಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಿ ತಕ್ಷಣ 7ನೇ ವೇತನ ಆಯೋಗದ 2ನೇ ವರದಿಯನ್ನು ಜಾರಿ ಮಾಡಬೇಕು. ಸೆಂಟ್ರಲ್ ಪೇನ ಜಾರಿ ಮಾಡಬೇಕು ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತು.